ವೆರಿ ಗುಡ್ ಡಿಸಿಷನ್, ತುಂಬ ಸೆನ್ಸಿಬಲ್ ಡಿಸಿಷನ್ ಕೂಡ ಹೌದು. ಲೆಟ್ಸ್ ಮೂವ್ ಆನ್. ಚಾಮರಾಜನಗರದಲ್ಲಿ ಕೊರೋನಾ ಮಾರ್ಗಸೂಚಿ ಉಲ್ಲಂಘನೆ ಆಗಿದೆ. ಮಹದೇಶ್ವರ ಬೆಟ್ಟದಲ್ಲಿ ನಿರ್ಬಂಧ ಇದೆ, ಆದರೆ ಇದ್ದರೂ ಮುಡಿ ಸೇವೆ, ಹೊರ ರಾಜ್ಯಗಳಿಂದ ಬರ್ತಾ ಇರುವಂತಹ ಭಕ್ತರಿಂದ ಮುಡಿ ಸೇವೆ ನಡೀತಾ ಇದೆಯಂತೆ. ಬ್ರೇಕಿಂಗ್ ನ್ಯೂಸ್. ಧಾರ್ಮಿಕ ಕ್ಷೇತ್ರಗಳಿಗೆ ಅಂತಾನೆ ಮಾರ್ಗಸೂಚಿ ಇದೆ, ಅದೆಲ್ಲವನ್ನು ಉಲ್ಲಂಘನೆ ಮಾಡ್ತಿದ್ದಾರೆ ಅನ್ನೋ ಸುದ್ದಿ. ಬಂತಲ್ಲ ವಿಜುವಲ್ಸ್ ಕೂಡ. ಮಾರ್ಗಸೂಚಿ ಉಲ್ಲಂಘನೆ ಅಲ್ಲದೆ ನಕಲಿ ರಸೀದಿ, ಓಹೋ, ಮುಡಿ ಸೇವೆಗೆ 250 ರೂಪಾಯಿ ಸುಲಿಗೆ ಮಾಡ್ತಿದ್ದಾರಂತೆ. ಈ ಆರೋಪ ಬರ್ತಾ ಇದೆ. ಕೊರೋನಾ ರೂಲ್ಸ್ ಉಲ್ಲಂಘನೆ ಆಗ್ತಿದ್ರು ಇಷ್ಟೊಂದು ಚೆನ್ನಾಗಿ ಎಲ್ಲ ತೋರಿಸ್ತಾರೆ, ಜಿಲ್ಲಾಡಳಿತ ಕಾಣಿಸೋದೇ ಇಲ್ವಾ? ಸೈಲೆಂಟ್. 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮುಡಿ ಕೊಡ್ಬೇಕಂದ್ರೆ 50 ರೂಪಾಯಿ ಟೋಕನ್ ತಗೊಂಡು ಅವ್ರು ತಗೊಳೋದು 200 ರೂಪಾಯಿ ತಗೊತಾರೆ. ನಮ್ಮಂಥ ಬಡವರು, ದುಡ್ಡಿರೋರು ಎಲ್ಲರಿಗೂ ಒಂದೇ ರೀತಿ 200, 300 ಒಬ್ಬೊಬ್ರ ಹತ್ರ ಒಂದೊಂದು ಕಾಸು ತಗೊತಾ ಇದ್ದಾರೆ. ಇದೇ ರೀತಿ ತಗೊತಾ ಇದ್ರೆ ಇಲ್ಲಿ ಬಡವರು ಬರೋಕ್ಕೂ ಆಗಲ್ಲ. ಈ ದೇವಸ್ಥಾನ ಕಾರ್ಯಕರ್ತ ದೇವ್ರು ನೋಡೋಕೆ ಬರೋದು ನೆಮ್ಮದಿಯಾಗಿ ನೋಡೋಕೆ ಬರ್ತಾರೆ, ಆದರೆ ದುಡ್ಡು ಕೊಟ್ಟು ನೋಡ್ಬೇಕಂತ ಯಾರೂ ಬರಲ್ಲ. ನೆಮ್ಮದಿ ನೋಡ್ಕೊಂಡು ದೇವ್ರ ಪ್ರಸಾದ ತಗೊಂಡು ಹೋಗಕ್ ಬರೋದು ಇತ್ತು. ಆದ್ರೆ ಮುಡಿಗೆ ಇಷ್ಟು ದುಡ್ಡು ತಗೋತಾರ ಗೊತ್ತಿಲ್ಲ. ಇಲ್ಲಿ ಬಂದು 250 ರೂಪಾಯಿ ಒಂದು ಮನ್ಸಿಂಗ್ ತಗೋತಾ ಇದಾರೆ. ನಮ್ಗೆ ಅದು ಗೊತ್ತಿಲ್ಲ. ಒಟ್ನಲ್ಲಿ ನಾವು ತೆಗ್ದು 6 ಜನ ತೆಗ್ದಿದೀವಿ. 100 ರೂಪಾಯಿ ಬೇರೆ ಜಾಸ್ತಿ ಬೇರೆ ಇಸ್ಕೊಂಡವ್ರೆ. 1100 ರೂಪಾಯಿ ಇಸ್ಕೊಂಡವ್ರೆ. ಅಲ್ಲಿ ದೇವಸ್ಥಾನಕ್ಕೂ ಹೋಯ್ತಲ್ಲ, ಇವ್ರೇನಿಗೆ ಸುಲ್ಗೆನ ಇದು ಹೋಗ್ಲಿ, ತಪ್ಪಲ್ವಾ ತರ ತಗೊಳ್ಳೋದು? 3 ಕಿಲೋಮೀಟರ್ ನಡ್ಕೊಂಡು ಹಂಗೆ ನೋಡೋಕೆ ಹೋದರೆ ಪ್ರತಿದಿನ 250 ರೂಪಾಯಿ ಒಬ್ಬೊಬ್ಬರಿಗೆ ಅಂದರೆ ಒಂದಷ್ಟು ಜನ 20-30 ಸಾವಿರ ಪ್ರತಿದಿನ ದುಡ್ಕೊಂಡ್ಬಿಡ್ತಾರೇನಪ್ಪ. ಇದು ಆ ಥರದ ಪರಿಸ್ಥಿತಿ. ಅಂದರೆ ಟೋಕನ್ ಅಂದರೆ ರಸೀತಿ ಇರೋದೇ ಬೇರೆ, ಜೊತೆಗೆ ಅವರು ವಸೂಲಿ ಮಾಡ್ತಿರೋದೇ ಬೇರೆ. ನಂಬರ್ 1. ನಂಬರ್ 2, ಕೊರೋನಾ ಮಾರ್ಗಸೂಚಿ ಇದ್ದರೂ ಕೂಡ ಈ ಮುಡಿ ಸೇವೆಗೆಲ್ಲ ಅದಕ್ಕೆ ನೋಡಿ, ದೇವಸ್ಥಾನದ ಹತ್ರ ಅಲ್ಲ, ಎಲ್ಲೋ ಯಾವುದೋ ಮನೆ ಕಟ್ಟಡ ಅಲ್ಲೆಲ್ಲ ಹೋಗಿ ಹೋಗಿ ಯಾಕೆ ಮಾಡಿಸ್ಕೋಬೇಕು? ಕರೋನಾ ಟೈಮ್ ತಾನೇ, ಹೋಗಿ ನಮಸ್ಕಾರ ಮಾಡ್ಕೊಂಬರ್ಬೇಕು, ಇನ್ನೊಂದು ದಿನ ಎಲ್ಲ ಸರಿ ಹೋದ್ಮೇಲೆ ಒಂದು ಮುಡಿ ಕೊಡ್ತೀವಪ್ಪ ಅಂತ ಹೇಳಬೇಕು. ಇದು ಮಹದೇಶ್ವರ ಬೆಟ್ಟದಲ್ಲಿ ನಡೀತಿರುವಂಥ ಕಥೆ. ನೋಡೋಣ, ಈಗಲಾದರೂ ಜಿಲ್ಲಾಡಳಿತ ಇದ್ರ ಕಡೆ ಗಮನ ಹರಿಸ್ತಾರ? ಒಂದಷ್ಟು ನೋಡಬೇಕು. ನಿರ್ಬಂಧ ಇದೆ, ಆದರೂ ಭಕ್ತರಿದ್ದ ಮುಡಿ ಸೇವೆ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ನಂದೇಶ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ನಂದೇಶ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಈ ಜಗತ್ತಿಗೆ ಕಾಣೋದೆಲ್ಲ ಜಿಲ್ಲಾಡಳಿತಕ್ಕೆ ಕಾಣಲ್ವಾ? ಖಂಡಿತ ಕಾಣ್ತಾ ಇಲ್ಲ ಅನ್ಸುತ್ತೆ. ಈ ಒಂದು ದೃಶ್ಯಗಳು ನೋಡಿದ್ರೆ ಚಾಮರಾಜನಗರ ಮಹದೇಶ್ವರ ಬೆಟ್ಟದಲ್ಲಿ ಕಳೆದ 2-3 ತಿಂಗಳಿಂದ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಭಕ್ತರ ಪ್ರವೇಶ ನಿಷೇಧ ಮಾಡಿದ್ರು. ನಂತರ ಸಡ್ಲ ಮಾಡಿ ಬರೀ ದರ್ಶನಕ್ಕೆ ಮಾತ್ರ ಅವಕಾಶ ಕೊಟ್ಟರು. ಈ ತರ ಎದ್ವತ್ತದ್ದು ವಸೂಲಿ ಮಾಡ್ತಾ ಇದ್ರೆ ಜನ ಅನ್ಕೊಳಲ್ವಾ? ಇನ್ಯಾರ್ದು ಅಧಿಕಾರಿಗಳು ಕೈವಾಡ ಭಕ್ತರು ಏನ್ ಮಾಡಿದಾರೆ ಅಂದ್ರೆ ಬೇರೆ ಬೇರೆ ದೂರಗಳಿಂದ ಬಂದಿರ್ತಾರೆ. ಮಹದೇಶ್ವರ ಬೆಟ್ಟಕ್ಕೆ ಒಂಥರ ಏನೋ ಒಂದು ಭಾವನಾತ್ಮಕ ಸಂಬಂಧ ಮುಡಿ ಕೊಡ್ಬೇಕು ಅನ್ನೋ ಒಂದು ಇದಿರುತ್ತೆ. ಹಂಗಾಗಿ ಕೇಳ್ದಷ್ಟು ಹಣ ಕೊಟ್ಟು ಬೇರೆ ಕಡೆ ಎಲ್ಲ ಕದ್ದು ಮುಚ್ಚಿ ಎಲ್ಲ ಹೊರಗಡೆ ಮಾಡ್ಕೊಂಡು ಮುಡಿ ಕೊಟ್ಟು ಹೋಗ್ತಾ ಇದಾರೆ. ಮತ್ತೆ ರಾಜರಾಜವಾಗಿ ನಡೀತಾ ಇದೆ. ನಾಗಮಲೆ ರಸ್ತೆಯಲ್ಲಿ ಸುಮಾರು ದೃಶ್ಯದಲ್ಲಿ ನೋಡಿ, ಅಲ್ಲಿ ಸುಮಾರು ಜನ ಸಾಲ ಕೊಡ್ತು ಮಾಡ್ತಾ ಇದಾರೆ. ಇದೆಲ್ಲ ಕಾಣ್ತಾ ಇದೆ. ಪ್ರಾಧಿಕಾರ ಯಾವುದೇ ಕ್ರಮ ತಗೊಂಡಿಲ್ಲ ಇದುವರೆಗೂ. ಕೋವಿಡ್ ಹಿನ್ನೆಲೆಯಲ್ಲಿ ನಿಷೇಧ ಮಾಡಿದೆ. ಎಲ್ಲ ಮುಡಿ ಸೇವೆ ಇರ್ಬೋದು, ತಿನ್ನೋತ್ಸವ ಇರ್ಬೋದು, ಬೇರೆ ಎಲ್ಲಾ ಸೇವೆಗಳನ್ನು ನಿಷೇಧ ಮಾಡಿದೆ. ಆದ್ರೂ ಸಹ ಇಲ್ಲಿ ಕದ್ದು ಮುಚ್ಚಿ ಅಂದ್ರೆ ಕದ್ದು ಮುಚ್ಚಿ ಅಲ್ಲ, ರಾಜವಾಸಿ ನಡೀತದೆ. ಮತ್ತೆ ದುಡ್ಡು 50 ರೂಪಾಯಿ ಆಕ್ಚುಲಿ 50 ರೂಪಾಯಿ ತಗೊಳ್ಬೇಕು, 250 ರೂಪಾಯಿ ವಸೂಲು ಮಾಡ್ತಾ ಇದ್ದಾರೆ. ನಂದೀಶ್, ಇದನ್ನ ತೋರಿಸ್ಬಿಟ್ಟು ಏನಾದ್ರು ಕೇಳಿದ್ರೆ ಸ್ಟ್ಯಾಂಡರ್ಡ್ ಡೈಲಾಗ್ ಇರುತ್ತೆ, ಇದುವರೆಗೂ ನಮ್ಗೆ ಗೊತ್ತಿರಲಿಲ್ಲ, ಗಮನಕ್ಕೆ ಬಂದಿರಲಿಲ್ಲ, ಇನ್ ಆಕ್ಷನ್ ತಗೋತೀವಿ ಅಷ್ಟೇ ಅಲ್ವಾ? ಅಷ್ಟೇ. ಓಕೆ, ಈಗ ಭಕ್ತಾದಿಗಳು ಬರ್ತಿದಾರಾ? ಮುಡಿ ಸೇವೆ ಕೊಡಿಸ್ತಿದಾರ ಅವರು? ಮುಡಿ ಸೇವೆ ಅಂದ್ರೆ ಹೊರಗಡೆ ಬರ್ತಾರೆ. ಪಾಪ ಗೊತ್ತಿರಲ್ಲ ಮುಡಿ ಸೇವೆ ಇದೆಯಾ ಇಲ್ವೇ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಹೊರಗಡೆ ಬಂದ್ಬಿಡ್ತಾರೆ. ಬೇರೆ ಬೇರೆ ತಮಿಳುನಾಡು, ಕೇರಳ ಮತ್ತು ರಾಜ್ಯದ ಬೇರೆ ಬೇರೆ ಕಡೆ ಬಂದ್ಬಿಡ್ತಾರೆ ದೂರದಿಂದ. ಮತ್ತೆ ಮುಡಿ ಕೊಡಕ್ ಬರಕ್ಕಾಗಲ್ಲ ಈ ಕಡೆ ಅಂತ ಹೇಳಿ ಮತ್ತೆ ಏನಾದ್ರು ಮಾಡಿ ಮುಡಿ ಕೊಡ್ಲೇಬೇಕು ಅಂತ ಹೇಳಿ ಅವರು ಸಹ ಒಂದ್ ರೀತಿ ಸಹಕಾರ ಕೊಡ್ತಾರೆ ಇದಕ್ಕೆ ಅಂತ ಹೇಳ್ಬೋದು. ಭಕ್ತರು ಸಹ ವಿಧಿ ಇಲ್ಲ ಅವ್ರಿಗೆ, ಪಾಪ ಹೊರಗಡೆ ಬಂದಿರ್ತಾರೆ. ನಂದೀಶ್, ಎಲ್ಲಿ ತನಕ ನಮ್ ಜನ ಎಚ್ಚೆತ್ಕೊಳ್ಳಲು ಅಲ್ಲಿ ತನಕ ಇದನ್ನ ಕಡಿವಾಣ ಹಾಕೋದೇ ಬಹಳ ಕಷ್ಟ ಆಗ್ಬಿಡುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ನಂದೀಶ್, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ.